ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ವಿಡಿಯೋ ಕರ್ನಾಟಕ ಟಿ.ಟಿಗೆ ಸಂಬಂಧಪಟ್ಟಂತೆ ಕನ್ನಡದಲ್ಲಿ ನಾನು ಅಪ್ಲೋಡ್ ಮಾಡಿದ್ದೆ ಸಿಲೆಬಸ್ಸು. ಬಟ್ ಯಾರೋ ಒಬ್ಬರು ಕೇಳಿದ್ದಾರೆ, ಒಬ್ಬರಲ್ಲ ಸುಮಾರು ಜನ ಕೇಳಿದ್ದಾರೆ. ಸಿಲೆಬಸ್ಸು ಇಂಗ್ಲೀಷಲ್ಲೂ ಮಾಡಬೇಕು ಅಂತ. ಹಾಗಾಗಿ ಈ ಒಂದು ವಿಡಿಯೋ ನಾನು ಮಾಡ್ತಾಯಿದ್ದೀನಿ. ಇದು ಕನ್ನಡ ಪೇಪರ್ 1 ಏನು 1 to 5th ಟೀಚರ್ಸ್ ಇದೆ. ಅದಕ್ಕೆ ಸಂಬಂಧಪಟ್ಟಂಥ ಸಿಲೆಬಸ್ ಆಗ್ತಾ ಹೋಗುತ್ತೆ. ನೋಡಿ, ಇಲ್ಲಿ ಫಸ್ಟ್ಗೆ ನೋಡ್ತಾ ಹೋದಾಗ ಕರ್ನಾಟಕ ಪೇಪರ್ 1 ಸಿಲೆಬಸ್ 2024 ಇವಾಗ ಏನಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಸಿಲೆಬಸ್ ಕೊಡ್ತಾ ಹೋಗ್ತೀನಿ. ಫಸ್ಟ್ ನಾವು ನೋಡ್ತಾ ಹೋದಾಗ ನಮ್ಗೆ ಗೊತ್ತಿದೆ, ಕರ್ನಾಟಕ ಟಿ.ಟಿ ಪೇಪರ್ 1ರಲ್ಲಿ 5 ಪಾರ್ಟ್ನ ಮಾಡ್ತಾ ಹೋಗ್ತಾರೆ. ಅದರಲ್ಲಿ ಒಂದು ಚೈಲ್ಡ್ ಡೆವಲಪ್ಮೆಂಟು ಆ್ಯಂಡ್ ಪೆಡಗಾಗಿ 1 ಪಾರ್ಟು, ಮ್ಯಾಥಮೆಟಿಕ್ಸ್ 2, ಎನ್ವೈರನ್ಮೆಂಟಲ್ ಸ್ಟಡೀಸ್ 3 ಆ್ಯಂಡ್ ಲ್ಯಾಂಗ್ವೇಜಸ್ ಕನ್ನಡ ಮತ್ತು ಇಂಗ್ಲೀಷ್ ಆಗಿರ್ಬೋದು, ಅಥವಾ ಅವ್ರು ಯಾವುದು ತೊಗೊಳ್ತಾರೋ ಲ್ಯಾಂಗ್ವೇಜ್ ಫಸ್ಟ್ ಆ್ಯಂಡ್ ಲ್ಯಾಂಗ್ವೇಜ್ ಸೆಕೆಂಡ್ ಅಂತಕ್ಕಂಥದ್ದು. ಒಟ್ಟು 5 ಪಾರ್ಟು ಪೇಪರ್ 1ನಲ್ಲಿ ಬರ್ತಾ ಹೋಗುತ್ತೆ. ಅದರಲ್ಲಿ ಫಸ್ಟ್ ನಾವು ನೋಡ್ತಾ ಹೋದಾಗ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿ ಸಿಲೆಬಸ್ ಏನಿದೆ ಅಂತ ನೋಡ್ತಾ ಹೋದರೆ, ಫಸ್ಟ್ ನೋಡಿ, ಇಲ್ಲಿ ಚೈಲ್ಡ್ ಡೆವಲಪ್ಮೆಂಟಲ್ಲಿ ಬರ್ತಕ್ಕಂಥದ್ದು ಕಾನ್ಸೆಪ್ಟ್ ಆಫ್ ಡೆವಲಪ್ಮೆಂಟ್ ಆ್ಯಂಡ್ ಇಟ್ಸ್ ರಿಲೇಷನ್ಶಿಪ್ ವಿತ್ ಲರ್ನಿಂಗ್ ಅಂತಕ್ಕಂಥದ್ದು, ಆ್ಯಂಡ್ ಪ್ರಿನ್ಸಿಪಲ್ ಆಫ್ ದ ಡೆವಲಪ್ಮೆಂಟ್ ಆಫ್ ಚಿಲ್ಡ್ರನ್ ಆ್ಯಂಡ್ ಇನ್ಫ್ಲೂಯೆನ್ಸ್ ಆಫ್ ಹೆರಿಡಿಟಿ ಆ್ಯಂಡ್ ಎನ್ವೈರನ್ಮೆಂಟ್ ಅಂತಕ್ಕಂಥದ್ರಲ್ಲಿ ಮೇಯ್ನಾಗಿ ಚೈಲ್ಡ್ ಡೆವಲಪ್ಮೆಂಟಲ್ಲಿ ಬರ್ತಕ್ಕಂಥದ್ದು. ಇಟ್ ಮೀನ್ಸ್ ಕಾನ್ಸೆಪ್ಟ್ ಆಫ್ ಡೆವಲಪ್ಮೆಂಟ್ ಆ್ಯಂಡ್ ಇಟ್ಸ್ ರಿಲೇಷನ್ಶಿಪ್ ವಿತ್ ಲರ್ನಿಂಗ್ ಒಂದಾಯಿತು, ಆ್ಯಂಡ್ ಪ್ರಿನ್ಸಿಪಲ್ ಆಫ್ ದ ಡೆವಲಪ್ಮೆಂಟ್ ಆಫ್ ಚಿಲ್ಡ್ರನ್ ಆ್ಯಂಡ್ ಇನ್ಫ್ಲೂಯೆನ್ಸ್ ಆಫ್ ಹೆರಿಡಿಟಿ ಆ್ಯಂಡ್ ಎನ್ವೈರನ್ಮೆಂಟ್ ಅಂತಕ್ಕಂಥದ್ದು ಒಂದು ಚೈಲ್ಡ್ ಡೆವಲಪ್ಮೆಂಟಲ್ಲಿ ಮೇಯ್ನಾಗಿ ಬರ್ತಕ್ಕಂಥದ್ದು ಕಾನ್ಸೆಪ್ಟ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಇದರ ಜೊತೆಗೆ ಸೋಷಿಯಲೈಸೇಷನ್ ಪ್ರೊಸೆಸಸ್ ಅಂತ ಹೇಳಿದಾಗ ಸೋಷಿಯಲ್ ವರ್ಲ್ಡ್ ಆ್ಯಂಡ್ ಚಿಲ್ಡ್ರನ್ ಇಲ್ಲಿ ಎರಡೂ ಸಹ ಬರ್ತಾ ಹೋಗುತ್ತೆ. ಸೋಷಿಯಲ್ ಮತ್ತು ಏನಿರುತ್ತೋ ಅದು ಮತ್ತು ಚಿಲ್ಡ್ರನ್ ಮಕ್ಕಳು ಮತ್ತು ಸಾಮಾಜಿಕ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಅದ್ರ ಮೇಲೆ ಕ್ವಶನ್ಸ್ಗಳು ಬರ್ತಾ ಹೋಗುತ್ತೆ. ಇಲ್ಲಿ ಸೋಷಿಯಲ್ ಅಂತ ಹೇಳಿದಾಗ ಟೀಚರ್ಸ್ ಆಗಿರ್ಬೋದು, ಪೇರೆಂಟ್ಸ್ ಆಗಿರ್ಬೋದು, ಆ್ಯಂಡ್ PS ಇಟ್ ಮೀನ್ಸ್ ಫ್ರೆಂಡ್ಸು. ಒಟ್ನಲ್ಲಿ ಆ ಒಂದು ಸೋಷಿಯಲ್ ಏನಿರುತ್ತೋ ಸಾಮಾಜಿಕ ಅದಕ್ಕೆ ಸಂಬಂಧಪಟ್ಟಂತೆ ಮಕ್ಕಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಥವಾ ಮಕ್ಕಳುಗಳು ಹೇಗೆ ಹೊಂದಾಣಿಕೆ ಮಾಡ್ಕೊಳ್ತಾರೆ, ಅದ್ರ ಮೇಲೆ ಒಂದು ಕ್ವಶನ್ಸ್ಗಳು ಕೊಡ್ತಾ ಹೋಗ್ತಾರೆ. ಆ್ಯಂಡ್ ನೆಕ್ಸ್ಟ್ ಬಂದು ಕಾನ್ಸೆಪ್ಟ್ ಆಫ್ ಚೈಲ್ಡ್ ಸೆಂಟರ್ಡ್ ಆ್ಯಂಡ್ ಪ್ರೋಗ್ರೆಸಿವ್ ಎಜುಕೇಷನ್ ಅಂತ ಕೊಡ್ತಾ ಹೋಗಿದ್ರೆ, ನೋಡಿ ಇಲ್ಲಿ ಕಾನ್ಸೆಪ್ಟ್ ಆಫ್ ಚೈಲ್ಡ್ ಸೆಂಟರ್ಡ್ ಆ್ಯಂಡ್ ಪ್ರೋಗ್ರೆಸಿವ್ ಎಜುಕೇಷನ್ ಅಂತಕ್ಕಂಥದ್ದು ಇದರಲ್ಲಿ ಮೇಯ್ನಾಗಿ ಬರ್ತಕ್ಕಂಥ ಪಿಯಾಗೆಟ್, ಕೋಲ್ಬರ್ಗ್ ಆ್ಯಂಡ್ ವಿಗೋಟ್ಸ್ಕಿ ಅಂತಕ್ಕಂಥವ್ರು ಮೇಯ್ನಾಗಿ ಬರ್ತಾ ಹೋಗ್ತಾರೆ. ಅವ್ರ ಬಗ್ಗೆ ನಾವು ನೋಡ್ಕೊಳ್ತಾ ಹೋಗಬೇಕಾಗುತ್ತೆ. ಆ್ಯಂಡ್ ಕನ್ಸ್ಟ್ರಕ್ಟ್ ಆ್ಯಂಡ್ critical perspective of the construct of intelligence, multi-dimensional intelligence and language and thought. ಇದ್ರ ಮೇಲೆ ಕ್ವಶನ್ಸ್ಗಳು ಕೊಡ್ತಾ ಹೋಗ್ತಾರೆ. ಆ್ಯಂಡ್ ನೆಕ್ಸ್ಟು ಜೆಂಡರ್ ಹ್ಯಾಸ್ ಅ ಸೋಷಿಯಲ್ ಕನ್ಸ್ಟ್ರಕ್ಟ್ ಅಂತಕ್ಕಂಥ ಒಂದು ಪಾಯಿಂಟ್ ಬರ್ತಾ ಹೋಗುತ್ತೆ. ಇದರಲ್ಲಿ ಜೆಂಡರ್ ರೋಲ್ ಆಗಿರ್ಬೋದು, ಜೆಂಡರ್ ಬೇಸ್ ಆಗಿರ್ಬೋದು, ಆ್ಯಂಡ್ ಎಜುಕೇಷನ್ ಪ್ರಾಕ್ಟೀಸ್ ಆಗಿರ್ಬೋದು, ಇಂಡಿವಿಜುವಲ್ ಡಿಫ್ರೆನ್ಸ್ ಅಮಾಂಗ್ ಲರ್ನರ್ಸ್ ಆಗಿರ್ಬೋದು, ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಡಿಫ್ರೆನ್ಸ್ ಬೇಸ್ಡ್ ಆನ್ ಡೈವರ್ಸಿಟಿ ಆಫ್ ಲ್ಯಾಂಗ್ವೇಜಸ್ಸು, ಕ್ಯಾಸ್ಟು, ಜೆಂಡರು, ಕಮ್ಯುನಿಟಿ, ರಿಲಿಜಿಯನ್ ಎಕ್ಸೆಟ್ರಾ. ಇದರ ಮೇಲೆ ಕ್ವಶನ್ಸ್ಗಳನ್ನ ಕೊಡ್ತಾ ಹೋಗ್ತಾರೆ. ನೀವು ನೋಡಿರ್ತೀರ, ಇಟ್ ಮೀನ್ಸ್ ನೋಡಿರ್ತಾ ಓದಿರ್ತೀರಲ್ವ. ಏನು ಸೈಕಾಲಜಿ D.Ed ಮಾಡಿರ್ತೀರಿ. ಅಥವಾ TCH ಗೆಲ್ಲ ಅದು ಆಲ್ರೆಡಿ ಹೋಲ್ಡ್ ಆಗೋಯ್ತು. D.Ed ಮತ್ತು B.Ed ಅಂತಕ್ಕಂಥದ್ದರಲ್ಲಿ ನೋಡಿರಬಹುದು. ಸೈಕಾಲಜಿ ಬಗ್ಗೆ ಸುಮಾರು ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಅದ್ರ ಮೇಲೆ ಕೇಳ್ತಾ ಹೋಗ್ತಾರೆ. ಇದನ್ನು ನೀವು ನೀಟಾಗಿ ನೋಡ್ಕೊಳ್ಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟು ದ ಡಿಸ್ಟಿಂಕ್ಷನ್ ಬಿಟ್ವೀನ್ ಅಸೆಸ್ಮೆಂಟ್ ಫಾರ್ ಲರ್ನಿಂಗ್ ಆ್ಯಂಡ್ ಅಸೆಸ್ಮೆಂಟ್ ಆಫ್ ಲರ್ನಿಂಗ್. ನೋಡಿ, ಇಲ್ಲಿ ಅಸೆಸ್ಮೆಂಟ್ ಫಾರ್ ಲರ್ನಿಂಗ್ ಆ್ಯಂಡ್ ಅಸೆಸ್ಮೆಂಟ್ ಆಫ್ ಲರ್ನಿಂಗ್ ಅಂತಕ್ಕಂಥ ಪಾಯಿಂಟ್ನ ಅಬ್ಸರ್ವ್ ಮಾಡ್ಕೊಳ್ಳಿ. ಇಲ್ಲಿ ಸ್ಕೂಲ್ ಬೇಸ್ಡ್ ಅಸೆಸ್ಮೆಂಟ್ ಆಗಿರ್ಬೋದು, ಕಂಟಿನ್ಯೂಸ್ ಆ್ಯಂಡ್ ಕಾಂಪ್ರಹೆನ್ಸಿವ್ ಎವ್ಯಾಲ್ಯೂಯೇಷನ್ ಆಗಿರ್ಬೋದು, ಆ್ಯಂಡ್ ಪರ್ಸ್ಪೆಕ್ಟಿವ್ ಆ್ಯಂಡ್ ಪ್ರಾಕ್ಟೀಸ್ ಆಗಿರ್ಬೋದು, ಆ್ಯಂಡ್ ಫಾರ್ಮುಲೇಟಿಂಗ್ ಅಪ್ರೋಪ್ರಿಯೇಟ್ ಕ್ವಶನ್ಸ್ ಫಾರ್ ಅಸೆಸಿಂಗ್ ರೀಡ್ನೆಸ್ ಲೆವೆಲ್ಸ್ ಆಫ್ ಲರ್ನರ್ಸ್ ಆಗಿರ್ಬೋದು, ಫಾರ್ ಎನ್ಹೆನ್ಸಿಂಗ್ ಲರ್ನಿಂಗ್ ಆ್ಯಂಡ್ ಕ್ರಿಟಿಕಲ್ ಥಿಂಕಿಂಗ್ ಇನ್ ದ ಕ್ಲಾಸ್ ರೂಮ್, ಆ್ಯಂಡ್ ಫಾರ್ ಅಸೆಸಿಂಗ್ ಲರ್ನಿಂಗ್ ಅಚೀವ್ಮೆಂಟ್. ಇದ್ರ ಮೇಲೆ ಕ್ವಶನ್ಸ್ಗಳು ಡೆಫಿನೆಟಾಗಿ ಕೇಳ್ತಾರೆ. ಇದನ್ನು ನೀವು ನೋಡ್ಕೊಳ್ತಾ ಹೋಗಬೇಕಾಗುತ್ತೆ. ಇದು ಬಂದು ಪೆಡಗಾಗಿಗೆ ಸಂಬಂಧಪಟ್ಟಂಥ ಪೇಪರು. ಆ್ಯಂಡ್ ನೆಕ್ಸ್ಟು ಕಾನ್ಸೆಪ್ಟ್ ಆಫ್ ಇನ್ಕ್ಲೂಸಿವ್ ಎಜುಕೇಷನ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಚಿಲ್ಡ್ರನ್ ಅಂತ ಕೊಡ್ತಾ ಹೋಗ್ತಾರೆ ವಿತ್ ಸ್ಪೆಷಲ್ ನೀಡ್ಸ್. Addressing learners from diverse background including disadvantages and deprived addressing in the needs of children with learning difficulties, impairment, etc. Addressing the talented, creative, specially able learners. ನಿಮ್ಗೆ ಗೊತ್ತಿದೆ. ಇದ್ರಲ್ಲಿ ನೀವು ಓದಿರ್ತೀರ. ಸ್ಪೆಷಲ್ ಏಬಲ್ ಲರ್ನರ್ಸ್ ಆಗಿರ್ಬೋದು, ಕ್ರಿಯೇಟಿವ್ ಆಗಿರ್ಬೋದು, ಟ್ಯಾಲೆಂಟೆಡ್ ಚಿಲ್ಡ್ರನ್ಸ್ ಆಗಿರ್ಬೋದು. ಇದಕ್ಕೆ ಸಂಬಂಧಪಟ್ಟಂತೆ ನೀವು ನೋಡ್ತಾ ಹೋಗಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟು ಲರ್ನಿಂಗ್ ಆ್ಯಂಡ್ ಪೆಡಗಾಗಿ. ಹೌ ಚಿಲ್ಡ್ರನ್ ಥಿಂಕ್ ಆ್ಯಂಡ್ ಲರ್ನ್. ಇಲ್ಲಿ ನಿಮಗೆ ಮೇಯ್ನಾಗಿ ಇಲ್ಲಿ ಬರ್ತಕ್ಕಂಥ ಕ್ವಶನ್ಸ್ಗಳು ಯಾವ ರೀತಿ ಅಂದರೆ, ನಿಮ್ಮ ಒಂದು ಸ್ಕಿಲ್ಲು, ನಿಮ್ಮ ಒಂದು ನಾಲೆಡ್ಜ್ನ ಅರ್ಥ ಮಾಡ್ಕೊಳ್ತಕ್ಕಂಥ, ಅಥವಾ ನೀವು ಎಷ್ಟು ಟ್ಯಾಲೆಂಟ್ ಇದೆ ಅಥವಾ ಸ್ಕಿಲ್ ಇದೆ ಮಕ್ಕಳ ಬಗ್ಗೆ ನೀವು ಶಿಕ್ಷಕರಾಗಿ ಯಾವ ರೀತಿ ನೀವು ಟೀಚ್ ಮಾಡಬಹುದು, ಅಥವಾ ಯಾವ ರೀತಿ ಮಕ್ಕಳನ್ನ ನೀವು ಅರ್ಥ ಮಾಡ್ಕೊಳ್ಬಹುದು ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಮೇಲೆ ಈ ಒಂದು ಪೆಡಗಾಗಿನ ಕೊಡ್ತಾ ಹೋಗ್ತಾರೆ. ಇಲ್ಲಿ ಬಂದು ಹೌ ಚಿಲ್ಡ್ರನ್ ಥಿಂಕ್ ಆ್ಯಂಡ್ ಲರ್ನ್, ಹೌ ಆ್ಯಂಡ್ ವೈ ಚಿಲ್ಡ್ರನ್ ಫೇಲ್, ಮಕ್ಕಳುಗಳು ಏನಕ್ಕೆ ಫೇಲ್ ಆಗ್ತಾ ಇದ್ದಾವೆ, ಟು ಅಚೀವ್ ಸಕ್ಸಸ್ ಇನ್ ಸ್ಕೂಲ್ ಪರ್ಫಾರ್ಮೆನ್ಸ್, ಇದ್ರ ಮೇಲೆ ಕೇಳ್ತಾ ಹೋಗ್ತಾರೆ. ಇದು ನಿಮಗೆ ಬುಕ್ಸಲ್ಲಿ ಸಿಗೋದಕ್ಕಿಂತ ಮೇಯ್ನಾಗಿ ನಿಮ್ಮ ಒಂದು
ಎಸ್ ನಿಮ್ಮ ಒಂದು ಇದರಲ್ಲಿ ಅಂದರೆ ಹೇಳಿದರೆ ನೀವು ಹೇಗೆ ತಿಳ್ಕೊಂಡಿರ್ತೀರಾ ಮಕ್ಕಳುಗಳ ಬಗ್ಗೆ ಆಗಿರ್ಬೋದು ಅಥವಾ ಟೀಚರ್ಸ್ ಆಗಿ ಶಿಕ್ಷಕರಾಗಿ ಈ ಒಂದು ಮಕ್ಕಳನ್ನು ಯಾವ ರೀತಿ ಹ್ಯಾಂಡಲ್ ಮಾಡ್ತೀರೋ ಅಥವಾ ಒಂದು ಫೇಲ್ಯೂರ್ಗೆ ಏನು ಕಾರಣ ಅಂತ ಕಂಡುಹಿಡಿತೀರಾ ಅಥವಾ ಅವ್ರು ಫೇಲ್ಯೂರ್ ಆಗಿರ್ಬೋದು ಸಕ್ಸಸ್ ಆಗಿರ್ಬೋದು. ಸೊ ಆ ಒಂದು ಟೈಮಲ್ಲಿ ನೀವು ಏನು ಅಪ್ರೋಚ್ ಮಾಡ್ತೀರಾ ಮಕ್ಕಳುಗಳಿಗೆ, ಸೊ ಇದರ ಮೇಲೆ ಒಂದು ಕ್ವಶನ್ಸ್ಗಳನ್ನ ಕೇಳ್ತಾ ಹೋಗ್ತಾರೆ. ಆ್ಯಂಡ್ ನೆಕ್ಸ್ಟ್ ಬೇಸಿಕ್ ಪ್ರೋಸೆಸ್ ಆಫ್ ಟೀಚಿಂಗ್ ಆ್ಯಂಡ್ ಲರ್ನಿಂಗ್, ಬೇಸಿಕ್ ಪ್ರೋಸೆಸ್ ಆಫ್ ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ಅಂತ ಕೊಡ್ತಾ ಹೋಗ್ತಾರೆ. ಸೊ ಚಿಲ್ಡ್ರನ್ ಸ್ಟ್ರಾಟಜೀಸ್ ಆಫ್ learning as a social activity and social context of learning, child as a problem solver and a scientific investigator. ಸೊ ಇಲ್ಲೂ ಮೇಯ್ನಾಗಿ ಇದು ಚೈಲ್ಡ್ಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ಗಳು ಬರ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟು ಆಲ್ಟರ್ನೇಟಿವ್ ಕಾನ್ಸೆಪ್ಷನ್ ಆಫ್ ಲರ್ನಿಂಗ್ ಇನ್ ಚಿಲ್ಡ್ರನ್ ಅಂತ ಕೊಡ್ತಾ ಹೋಗ್ತಾರೆ. ಸೊ ಅಂಡರ್ಸ್ಟ್ಯಾಂಡಿಂಗ್ ಚಿಲ್ಡ್ರನ್ಸ್ ಎರರ್ಸ್ ಹ್ಯಾಸ್ ಸಿಗ್ನಿಫಿಕೆಂಟ್ ಸ್ಟೆಪ್ಸ್ ಇನ್ ದ ಲರ್ನಿಂಗ್ ಪ್ರೋಸೆಸ್ ಅಂತಕ್ಕಂಥದ್ದಾಗಿರ್ಬೋದು. ಆ್ಯಂಡ್ ಕಾಗ್ನಿಷನ್ ಆ್ಯಂಡ್ ಎಮೋಷನ್ಸ್ ಆಗಿರ್ಬೋದು, ಮೋಟಿವೇಶನ್ ಆ್ಯಂಡ್ ಲರ್ನಿಂಗ್ ಆಗಿರ್ಬೋದು, ಫ್ಯಾಕ್ಟರ್ ಕಾಂಟ್ರಿಬ್ಯೂಟಿಂಗ್ ಟು ಲರ್ನಿಂಗ್, ಪರ್ಸನಲ್ ಆ್ಯಂಡ್ ಎನ್ವೈರನ್ಮೆಂಟಲ್. ಸೊ ಇದ್ರ ಮೇಲೆ ಕ್ವಶನ್ಸ್ಗಳು ಬರ್ತಾ ಹೋಗುತ್ತೆ. ಸೊ ಇಷ್ಟು ಬಂದು ನಿಮಗೆ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿಗೆ ಸಂಬಂಧಪಟ್ಟಂತೆ ಪೇಪರ್ 1ನಲ್ಲಿ ಕೇಳ್ತಕ್ಕಂಥ ಕ್ವಶನ್ಸ್ಗಳು. ಸೊ ಇದು ಇಂಗ್ಲೀಷ್ ವರ್ಷನು. ಸೊ ನೆಕ್ಸ್ಟು ಎರಡನೇದು ಅಂತ ಹೇಳಿದಾಗ ಪಾರ್ಟ್ 1ನಲ್ಲಿ ಸೈಕಾಲಜಿ ಆಯಿತು. ಈ ನೆಕ್ಸ್ಟ್ ಬಂದು ಲ್ಯಾಂಗ್ವೇಜ್ 1 ಅಂತ ಹೇಳ್ತಾ ಹೋಗ್ತೀವಿ. ಲ್ಯಾಂಗ್ವೇಜ್ 1 ಮತ್ತು ಲ್ಯಾಂಗ್ವೇಜ್ 2 ಕೊಡ್ತಾರೆ. ಇಲ್ಲಿ ಮೇಯ್ನಾಗಿ ಕೊಡ್ತಕ್ಕಂಥ ಲ್ಯಾಂಗ್ವೇಜ್ 1 ಆ್ಯಂಡ್ 2 ಅಲ್ಲಿ ಇಲ್ಲಿ ಪ್ರೋಸ್ ಅಥವಾ ಏನು ಪೋಯಮ್ ಅನ್ನು ಕೊಡ್ತಾ ಹೋಗ್ತಾರೆ. ಸೊ ನಾವು ಅದನ್ನು ನೋಡಿಕೊಂಡು ಆನ್ಸರ್ಸ್ನ ಮಾಡ್ತಾ ಹೋಗಬೇಕಾಗುತ್ತೆ. ಮೇಯ್ನಾಗಿ ಅದೇ ಬರೋದು. ಆ್ಯಂಡ್ ಪೆಡಗಾಗಿನ 15 ಮಾರ್ಕ್ಸು ಪೆಡಗಾಗಿ ಕೊಡ್ತಾ ಹೋಗ್ತಾರೆ. ಸೊ ನೋಡಿ ಇಲ್ಲಿ ಲ್ಯಾಂಗ್ವೇಜ್ ಕಾಂಪ್ರೆನ್ಷನ್ ರೀಡಿಂಗ್ ಅನ್ಸೀನ್ ಪ್ಯಾಸೇಜಸ್, ಆನ್ಸರಿಂಗ್ ದ ಕ್ವೆಶನ್ ಬೇಸ್ಡ್ ಆನ್ ದ ಗಿವನ್ ಅನ್ಸೀನ್ ಪ್ಯಾಸೇಜ್, ಪ್ರೋಸು, ಡ್ರಾಮಾ, ಪೊಯೆಟ್ರಿ ಏನಾದರೂ ಕೊಡ್ಬೋದು. ಸೊ ಅದ್ರ ಮೇಲೆ ಕ್ವಶನ್ಸ್ಗಳನ್ನ ಕೇಳ್ತಾ ಹೋಗ್ತಾರೆ. ಅದರ ಬೇಸಿಸ್ ಮೇಲೆ ನಾವು ಆನ್ಸರ್ನ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಇದು ನಮಗೆ ಒಂದು ಸ್ಕಿಲ್ ಅಂದರೆ ಇಟ್ ಮೀನ್ಸ್ ಅರ್ಥ ಮಾಡ್ಕೊಳ್ತಕ್ಕಂಥ ಅಂಡರ್ಸ್ಟ್ಯಾಂಡಿಂಗ್ ಸ್ಕಿಲ್ಲು ಆ್ಯಂಡ್ ಅದಕ್ಕೆ ಆನ್ಸರ್ನ ಕೊಡ್ತಕ್ಕಂಥ ಒಂದು ಸ್ಕಿಲ್ ನಮ್ಮಲ್ಲಿ ಇರಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಆಲ್ಮೋಸ್ಟ್ ಇದು ಬಂದು 15 ಮಾರ್ಕ್ಸ್ಗೆ ಇರ್ತಕ್ಕಂಥದ್ದು. ಆ್ಯಂಡ್ ಇನ್ 15 ಮಾರ್ಕ್ಸ್ ಏನಿದೆ ಸೊ ಅದು ಪೆಡಗಾಗಿ ಆಫ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಮೇಲೆ ಕೇಳ್ತಾ ಹೋಗ್ತಾರೆ. ಇಟ್ ಮೀನ್ಸ್ ಪೆಡಗಾಗಿ ಮೇಲೆ, ಬೋಧನಾಶಾಸ್ತ್ರದ ಮೇಲೆ ಕೇಳ್ತಾ ಹೋಗ್ತಾರೆ. ಸೊ ಅದಲ್ಲಿ ಬರ್ತಕ್ಕಂಥ ಪಾಯಿಂಟ್ ಅಂತ ಹೇಳಿದಾಗ ಲರ್ನಿಂಗ್ ಆ್ಯಂಡ್ acquisition, principles of language, teaching and rule of listening and speaking, the function of language and how children use it as a tool, a critical perspective on the role of grammar in learning a language for communicating ideas verbally and in written form. Okay, and challenges of teaching language in a diverse classroom and language skills ಅಂತಕ್ಕಂಥ ಇದ್ರ ಮೇಲೆ ಕ್ವಶನ್ಸ್ಗಳನ್ನ ಕೊಡ್ತಾ ಹೋಗ್ತಾರೆ. ಆ್ಯಂಡ್ ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ಸ್ ಅಂತ ಹೇಳಿದಾಗ ಟೆಕ್ಸ್ಟ್ ಬುಕ್ಕು, ಮಲ್ಟಿಮೀಡಿಯಾ ಮೆಟೀರಿಯಲ್ಸು, ಮಲ್ಟಿ ಲ್ಯಾಂಗ್ವೇಜ್ ರಿಸೋರ್ಸ್ ಆಫ್ ದ ಕ್ಲಾಸ್ ರೂಮ್, ರೆಮಿಡಿಯಲ್ ಟೀಚಿಂಗ್. ಸೊ ಇದ್ರ ಮೇಲೆ ಕ್ವಶನ್ಸ್ಗಳನ್ನ ಕೊಡ್ತಾ ಹೋಗ್ತಾರೆ. ಸೊ ಆ್ಯಂಡ್ ನೆಕ್ಸ್ಟು ಲ್ಯಾಂಗ್ವೇಜ್ 2 ಏನಿದೆ. ಸೊ ಇಲ್ಲಿ ಲ್ಯಾಂಗ್ವೇಜ್ 1 ಇಂಗ್ಲೀಷ್. ಸೊ ಅವ್ರಿಗೆ ಬಿಟ್ಟಿದ್ದು ಅವರು ಹೈಸ್ಕೂಲಲ್ಲಿ ಇದರಲ್ಲಿ ಯಾವುದೋ ಲ್ಯಾಂಗ್ವೇಜ್ 1 ಆ್ಯಂಡ್ 2 ತೊಗೊಂಡಿರ್ತಾರೋ ಸೊ ಅದ್ರ ಬೇಸಿಸ್ ಮೇಲೆ ನಾವು ಪೇಪರ್ನ ಬರಿತಾ ಹೋಗಬೇಕಾಗುತ್ತೆ. ಸೊ ಇಲ್ಲಿ ಲ್ಯಾಂಗ್ವೇಜ್ 2 ಏನಿರುತ್ತೆ ಸೊ ಅವ್ರಿಗೆ ಬಂದು ಸಿಲೆಬಸ್ ಅಂತಂದರೆ ಸೇಮ್ ಪ್ಯಾಟರ್ನ್ ಏನು ಲ್ಯಾಂಗ್ವೇಜ್ 1 ಏನಿರುತ್ತೋ ಸೊ ಸೇಮ್ ಪ್ಯಾಟರ್ನ್ ಲ್ಯಾಂಗ್ವೇಜ್ 2 ಇರುತ್ತೆ. ಅಲ್ಲೂ ಸಹ ಪ್ರೋಸು, ಡ್ರಾಮಾ ಅಥವಾ ಪೊಯೆಟ್ರಿನ ಇಂಗ್ಲೀಷ್ ಅಥವಾ ಲ್ಯಾಂಗ್ವೇಜ್ 2 ಏನಿರುತ್ತೋ ಆ ಒಂದು ಭಾಷೆಯಲ್ಲಿ ಲ್ಯಾಂಗ್ವೇಜಲ್ಲಿ ಕೊಡ್ತಾ ಹೋಗ್ತಾರೆ. ನಾವು ಆನ್ಸರ್ನ ಮಾಡಬೇಕಾಗುತ್ತೆ. ಸೇಮ್ 15 ಮಾರ್ಕ್ಸು ಈ ಒಂದು ಪ್ರೋಸ್ ಅಥವಾ ಡ್ರಾಮಾ, ಪೊಯೆಟ್ರಿಗೆ ಕೊಡ್ತಕ್ಕಂಥದ್ದು. ಆ್ಯಂಡ್ ಇನ್ನು ಉಳಿದಿರ್ತಕ್ಕಂಥ 15 ಮಾರ್ಕ್ಸ್ ಏನಿದೆ ಸೊ ಅದು ಒಂದು ಪೆಡಗಾಗಿಗೆ ಸಂಬಂಧಪಟ್ಟಂತೆ ಕೊಡ್ತಾ ಹೋಗ್ತಾರೆ. ಸೊ ಸೇಮ್ ಪ್ಯಾಟರ್ನ್ ಲ್ಯಾಂಗ್ವೇಜ್ 1 ಆ್ಯಂಡ್ 2. ಓಕೆನಾ. ಇನ್ನು ನೆಕ್ಸ್ಟು ಬಂದು 4th ಮ್ಯಾಥಮೆಟಿಕ್ಸ್ ಸಿಲೆಬಸ್. ಸೊ ಇದರಲ್ಲಿ ಬರ್ತಕ್ಕಂಥ ಮೇನ್ ಚಾಪ್ಟರ್ಸ್ಗಳಾಗಿರ್ಬೋದು ಸಿಲೆಬಸ್ ಅಂತ ಹೇಳ್ತಾ ಹೋದಾಗ ನಾವಿಲ್ಲಿ ಜಾಮೆಟ್ರಿಕಲ್ ಫಿಗರ್ಸ್ ಆ್ಯಂಡ್ ನಾಲೆಡ್ಜ್ ಆಫ್ ಸ್ಪೇಸ್ ಅಂತ ಕೊಡ್ತಾರೆ. ಆ್ಯಂಡ್ 3D ಜಾಮೆಟ್ರಿಕಲ್ ಫಿಗರ್ಸು, ನಂಬರ್ಸು, ಫ್ರ್ಯಾಕ್ಷನ್ಸು, ಮ್ಯಾಥಮೆಟಿಕಲ್ ಆಪ್ರೇಷನ್ಸ್ ಆನ್ ನಂಬರ್ ಆ್ಯಂಡ್ ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸು. ಸೊ ಇದ್ರ ಮೇಲೆ ನೀವು ನೋಡ್ಕೊಳ್ತಾ ಹೋಗಬೇಕಾಗುತ್ತೆ. ಆ್ಯಂಡ್ ಮೆಜರ್ಮೆಂಟ್ಸಲ್ಲಿ ಬಂದು ವೆಯ್ಟ್, ಟೈಮ್ ಆ್ಯಂಡ್ ವ್ಯಾಲ್ಯೂಮ್ ಮೇಲೆ ಕ್ವಶನ್ಸ್ಗಳನ್ನ ಕೊಡ್ತಾ ಹೋಗ್ತಾರೆ. ಆ್ಯಂಡ್ ಡಾಟಾ ಹ್ಯಾಂಡ್ಲಿಂಗ್ ಆ್ಯಂಡ್ ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ. ಸೊ ಇದ್ರ ಮೇಲೆ ಕೊಡ್ತಾ ಹೋಗ್ತಾರೆ. ಆ್ಯಂಡ್ ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ಸ್. ಸೊ ಆಲ್ಮೋಸ್ಟ್ ಅಲ್ಲಿ 1 to 5th ಏನಿದೆ ಸೊ ನೀವು ಆಲ್ಮೋಸ್ಟ್ 1 to 7th 8th ಗಂಟ ನೀವು ಸಿಲೆಬಸ್ನ ಕಂಪ್ಲೀಟ್ ಮಾಡ್ತಾ ಹೋಗಬೇಕಾಗುತ್ತೆ. ಏನು ಪ್ರೈಮರಿ ಲೆವೆಲಲ್ಲಿ ಇರುತ್ತೋ ಸೊ 8th ಗಂಟೆನೂ ನೀವು ಮ್ಯಾಥ್ಸ್ನ ಕಂಪ್ಲೀಟ್ ಮಾಡಿಕೊಂಡ್ರೆ ಬೆಟರು. ಆ್ಯಂಡ್ ನೆಕ್ಸ್ಟ್ ಮ್ಯಾಥಮೆಟಿಕ್ಸ್ ಇನ್ ಡೈಲಿ ಲೈಫು, ಲೈನ್ಸ್ ಆ್ಯಂಡ್ ಹ್ಯಾಂಗಲ್ಸಲ್ಲಿ ಬರ್ತಾ ಹೋಗುತ್ತೆ. ಪಾಲಿಗನ್ಸಲ್ಲಿ ಕೊಡ್ತಾ ಹೋಗ್ತಾರೆ. ಆ್ಯಂಡ್ ಬೇಸಿಕ್ ಆಲ್ಜಿಬ್ರಾ ಏನಿದೆ, ಲೀನಿಯರ್ ಈಕ್ವೇಷನ್ ಆ್ಯಂಡ್ ಐಡೆಂಟಿಟೀಸ್. ಸೊ ಇದ್ರ ಮೇಲೆ ಕೊಡ್ತಾ ಹೋಗ್ತಾರೆ. ಸೊ ನೀವು ನೋಡ್ಕೊಳ್ಬೇಕಾಗುತ್ತೆ. ಆ್ಯಂಡ್ ಇದರ ಜೊತೆಗೆ ಇದು 15 ಮಾರ್ಕ್ಸ್ ಬರ್ತಾ ಹೋಗುತ್ತೆ. ಇದರ ಜೊತೆಗೆ ಮ್ಯಾಥಮೆಟಿಕ್ಸ್ ಸಹ ಪೆಡಗಾಗಿನ ಕೊಡ್ತಾ ಹೋಗ್ತಾರೆ. ಸೊ ಪೆಡಗಾಗಿನೂ ಸಹ ನೀವು ನೋಡ್ಕೊಳ್ಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟು ಎನ್ವೈರನ್ಮೆಂಟಲ್ ಸ್ಟಡೀಸ್ ಬಗ್ಗೆ ಸಿಲೆಬಸ್ನ ನೋಡ್ತಾ ಹೋದಾಗ ಅವರ ಎನ್ವೈರನ್ಮೆಂಟ್ ಅಂತ ನೋಡಿದಾಗ ನಮ್ಗೆ ಗೊತ್ತಿದೆ ಮೇಜರ್ ಕಾಂಪೋನೆಂಟ್ಸ್ ಆಫ್ ದ ಎನ್ವೈರನ್ಮೆಂಟ್ ಆಗಿರ್ಬೋದು, ಟೈಪ್ಸ್ ಆಫ್ ಎಕೋಸಿಸ್ಟಮ್ ಆಗಿರ್ಬೋದು, ಲೈಫ್ ಡೈವರ್ಸಿಟಿ ಆ್ಯಂಡ್ ಇಟ್ಸ್ ಫ್ಯೂಚರ್ಸ್ ಆಗಿರ್ಬೋದು, ಆ್ಯಂಡ್ ಫುಡ್ ಸೈನ್ಸ್ಗಳ ಅದ್ರ ಮೇಲೆ ಕೇಳ್ಬೋದು. ಆ್ಯಂಡ್ ನೇಚರ್ ಬ್ಯಾಲೆನ್ಸಿಂಗ್ ಫ್ಯಾಕ್ಟರ್ಸ್ ಆಗಿರ್ಬೋದು, ಫುಡ್ ವೆಬ್ ಆಹಾರ ಜಾಲ ಅಂತ ಹೇಳ್ತೀವಿ ಸೊ ಅದ್ರ ಮೇಲೆ ಕೇಳ್ಬೋದು. ಆ್ಯಂಡ್ ಎಕೋಲಾಜಿಕಲ್ ಪಿರಮಿಡ್ಸ್ ಮೇಲೆ ಕೇಳ್ಬೋದು. ಪ್ಲಾಂಟ್ ಆ್ಯಂಡ್ ಆ್ಯನಿಮಲ್ ಸ್ಪೀಸೀಸ್
ಸ್ಪೀಸೀಸ್ ಮೇಲೆ ಕೇಳ್ಬೋದು, ಫ್ಯಾಕ್ಟರ್ಸ್ ಆಫ್ ಬಯೋಡೈವರ್ಸಿಟಿ ಮೇಲೆ ಕೇಳ್ತಾರೆ, ಆ್ಯಂಡ್ ಟ್ರಾಪಿಕ್ ಲೆವೆಲ್ಸ್ ಆಗಿರ್ಬೋದು, ಟೈಪ್ಸ್ ಆಫ್ ಪೊಲ್ಯೂಷನ್ಸ್ ಆಗಿರ್ಬೋದು, ರೀಸನ್ಸ್, ಎಫೆಕ್ಟ್ಸ್, ರೆಮಿಡಿಯಲ್ ಮೆಷರ್ಸ್ ಆಗಿರ್ಬೋದು, ಆ್ಯಂಡ್ ಗ್ರೀನ್ ಹೌಸ್ ಎಫೆಕ್ಟ್ ಇದ್ರ ಮೇಲೆ ಕೇಳ್ತಾ ಹೋಗ್ತಾರೆ, ಆ್ಯಂಡ್ ಗ್ರೀನ್ ಹೌಸ್ ಗ್ಯಾಸಸ್ಗಳ ಬಗ್ಗೆ ಕೇಳ್ತಾ ಹೋಗ್ತಾರೆ, ಆ್ಯಂಡ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಆ್ಯಂಡ್ ಇಟ್ಸ್ ಮೈಂಟೆನೆನ್ಸ್ ಬಗ್ಗೆ ಕೇಳ್ತಾ ಹೋಗ್ತಾರೆ, ಆ್ಯಂಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಮೆಷರ್ಸ್ಗಳು ಅದ್ರ ಮೇಲೆ ಕೇಳ್ತಾ ಹೋಗ್ತಾರೆ, ಆ್ಯಂಡ್ ಎನ್ವೈರನ್ಮೆಂಟ್ ಮೂಮೆಂಟ್ಸ್ ಆಗಿರ್ಬೋದು. ಸೊ ಇದರಲ್ಲಿ ರಿಲೇಟೆಡ್ ಟು ಸ್ಟೇಟ್ ಆ್ಯಂಡ್ ನ್ಯಾಷನಲ್ ಲೆವೆಲ್ ಅಂತೆ. ಸೊ ಅದ್ರ ಮೇಲೆ ಕ್ವಶನ್ಸ್ಗಳನ್ನ ಕೇಳ್ತಾ ಹೋಗ್ತಾರೆ, ಆ್ಯಂಡ್ ಎನ್ವೈರನ್ಮೆಂಟ್ ಆ್ಯಕ್ಟಿವಿಟೀಸ್ ಮೇಲೆ ಕೇಳ್ತಾ ಹೋಗ್ತಾರೆ, ಆ್ಯಕ್ಟಿವಿಸ್ಟ್, ಆ್ಯಂಡ್ ಸ್ಟೇಟ್ ಆ್ಯಂಡ್ ನ್ಯಾಷನಲ್ ಅವಾರ್ಡ್ ವಿನ್ನಿಂಗ್ ಲಿಟ್ರೇಚರ್. ಸೊ ನೋಡಿ ಇದು ವೆರಿ ಇಂಪಾರ್ಟೆಂಟು, ಸೊ ಇದು ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ. ಆ್ಯಂಡ್ ರೈಟರ್ಸ್ ರಿಲೇಟೆಡ್ ಟು ದ ಎನ್ವೈರನ್ಮೆಂಟ್ ಇದ್ರ ಬಗ್ಗೆ ನೋಡ್ಕೊಳ್ಳಿ, ಮೇಜರ್ ಎನ್ವೈರನ್ಮೆಂಟಲ್ ಫೆನಾಮಿನಾ ಆ್ಯಂಡ್ ಇಟ್ಸ್ ಆಫ್ ಎಕಲಾಜಿಕಲ್ ಕನ್ಸರ್ವೇಷನ್. ಸೊ ಇದ್ರ ಮೇಲೂ ಸಹ ಕ್ವಶನ್ಸ್ಗಳನ್ನ ಕೊಡ್ತಾ ಹೋಗ್ತಾರೆ. ಸೊ ಇದನ್ನು ನೀವು ನೋಡ್ಕೊಳ್ತಾ ಹೋಗಬೇಕಾಗುತ್ತೆ. ಆ್ಯಂಡ್ ಇದ್ರ ಜೊತೆಗೆ ಬರ್ತಕ್ಕಂಥದ್ದು ಇನ್ನೂ ಇದೆ ನೋಡಿ, ಲಿವಿಂಗ್ ವರ್ಲ್ಡ್ ಏನಿದೆ. ಸೊ ಲೈಫ್ ಪ್ರೊಸೆಸಸ್ಸು, ಕ್ಲಾಸಿಫಿಕೇಷನ್ ಆಫ್ ಆರ್ಗ್ಯಾನಿಸಮ್ಸ್, ಹೌ ಡು ಆರ್ಗ್ಯಾನಿಸಮ್ಸ್ ಪ್ರೊಡ್ಯೂಸ್ ಆ್ಯಂಡ್ ಸೆಲ್ಲು, ಟಿಶ್ಯೂ, ಆರ್ಗನ್ಸ್ ಆ್ಯಂಡ್ ಆರ್ಗನ್ ಸಿಸ್ಟಮ್. ಸೊ ಬಯೋಲಜಿಲಿ ಬರ್ತಾ ಹೋಗುತ್ತಲ್ಲ, ಸೊ ಇದ್ರ ಮೇಲೆ ಸೊ ಕ್ವಶನ್ನ ಕೊಡ್ತಾ ಹೋಗ್ತಾರೆ. ಆ್ಯಂಡ್ ನೆಕ್ಸ್ಟು ಸೋರ್ಸ್ ಆಫ್ ಎನರ್ಜಿಲಿ ಸೋಲಾರ್ ಎನರ್ಜಿ, ವಿಂಡ್ ಎನರ್ಜಿ, ಟೈಡಲ್ ಎನರ್ಜಿ, ಆ್ಯಂಡ್ ಜಿಯೋಥರ್ಮಲ್ ಎನರ್ಜಿ, ಆ್ಯಂಡ್ ಡಿಗ್ರೇಡಬಲ್ ವೇಸ್ಟಸ್ಸು, ನಾನ್ ಬಯೋಡಿಗ್ರೇಡಬಲ್ ವೇಸ್ಟಸ್ ಆ್ಯಂಡ್ ಕೆಮಿಕಲ್ಸ್ ಇನ್ ಅವರ್ ಡೈಲಿ ಲೈಫ್. ಸೊ ಇದ್ರ ಮೇಲೂ ಸಹ ನೀವು ಇಲ್ಲಿ ಆಲ್ಮೋಸ್ಟ್ ನೀವೇನಂತಂದರೆ ಒಂದೊಂದು ಏನು ಪಾಯಿಂಟ್ ಇರುತ್ತೋ, ಸೊ ಒಂದೊಂದು ಪಾಯಿಂಟನ್ನ ನೀವು ನೀಟಾಗಿ ತೊಗೊಂಡು ಅದಕ್ಕೆ ಸಂಬಂಧಪಟ್ಟಂಥ ಇನ್ಫಾರ್ಮೇಷನ್ ನೀವು ಕಲೆಕ್ಟ್ ಮಾಡಿ ಓದಬೇಕಾಗುತ್ತೆ. ಸೊ ಜಸ್ಟ್ ಮೇಲೆ ನೋಡಿದ್ರೆ ಸಾಲದು. ಸೋಲಾರ್ ಎನರ್ಜಿ ಅಂತ ತೊಗೊಂಡಾಗ ನೀವು ಸೋಲಾರ್ ಎನರ್ಜಿ ಅಂದರೆ ಏನು, ಅದರ ಒಂದು ಪ್ರೋಸೆಸ್ ಏನಿರುತ್ತೆ, ಸೊ ಅದರಲ್ಲಿ ಬರ್ತಕ್ಕಂಥ ಕಂಟೆಂಟ್ ಏನಿದೆ, ಸೊ ಅಷ್ಟು ನೀವು ನೋಡ್ಕೋಬೇಕಾಗುತ್ತೆ. ಆ್ಯಂಡ್ ವಿಂಡ್ ಎನರ್ಜಿ ಅಂತ ಅದನ್ನು ಸಪ್ರೇಟಾಗಿ ತೊಗೊಂಡು ಅದ್ರ ಬಗ್ಗೆ ನೀವು ನೋಡಬೇಕಾಗುತ್ತೆ. ಸೊ ಇದೆಲ್ಲ ನಮಗೆ ಆಲ್ಮೋಸ್ಟ್ ಪ್ರೈಮರಿ ಬುಕ್ಗಳಲ್ಲಿ ಸಿಗ್ತಾ ಹೋಗುತ್ತೆ. ಹಾಗಾಗಿ ನೀವು TET ಯಾರೆಲ್ಲ ಪ್ರಿಪೇರ್ ಆಗ್ತೀರಾ, ಸೊ ಪೆಡಾಗಾಗಿನ ನೀವು B.Ed D.Ed ಬುಕ್ಸ್ಗಳನ್ನ ಓದಬೇಕಾಗುತ್ತೆ. ಬಟ್ ಈ ಒಂದು ಜನರಲ್ ನಾಲೆಡ್ಜ್ ಕ್ವಶನ್ಸ್ ಏನಿರುತ್ತೆ, ಮೆಂಟಲ್ ಅಂತ ಹೇಳ್ತೀನಿ, EVS ಮತ್ತು ಮ್ಯಾಥ್ಸು, ಇವೆರಡೂ ಸಹ ನೀವು 1 to ಆಲ್ಮೋಸ್ಟ್ 7 or 8ನೇ ಕ್ಲಾಸ್ ತನಕ ನೀವು ಪ್ರೈಮರಿ NCERT ಬುಕ್ಸ್ ಇರುತ್ತಲ್ಲ, ಸೊ ಅದನ್ನೇ ರೆಫರ್ ಮಾಡಿ, ಬೆಸ್ಟ್ ಅಂದರೆ ಬೆಸ್ಟು. ಆ್ಯಂಡ್ ನೆಕ್ಸ್ಟು ಹ್ಯೂಮನ್ ಹೆಲ್ತ್ ಆ್ಯಂಡ್ ಹೈಜೆನ್ ಇದ್ರ ಬಗ್ಗೆ ಕೊಡ್ತಾ ಹೋಗ್ತಾರೆ. ಕಾರ್ಬೋಹೈಡ್ರೇಟ್ಸ್ ಆಗಿರ್ಬೋದು, ಟೈಪ್ಸ್ ಆಫ್ ಮೊನೊಮರ್ಸ್, ಲಿಪಿಡ್ಸು, ಪ್ರೋಟೀನ್ಸು, ವಿಟಮಿನ್ಸು, ಮಿನರಲ್ಸು, ಸೊ ಡಿಫಿಸಿಯನ್ಸೀಸ್, ಸೊ ಇದ್ರ ಮೇಲೆ ಕೊಡ್ತಾ ಹೋಗ್ತಾರೆ. ಸೊ ಇದನ್ನು ನೋಡ್ಕೊಳ್ಳಿ. ಅದರಲ್ಲಿ ಮೇಯ್ನಾಗಿ ಇಲ್ಲಿ ಕ್ವಶನ್ ಪೇಪರಲ್ಲಿ ಇದ್ರ ಮೇಲಂತೂ ತುಂಬ ಕ್ವಶನ್ಸ್ಗಳನ್ನ ಕೇಳ್ತಾ ಹೋಗಿದ್ದಾರೆ. ಸೊ ಹಾಗಾಗಿ ನೀವು ಇಲ್ಲಿ ಕಾರ್ಬೋಹೈಡ್ರೇಟ್ಸ್ ಆಗಿರ್ಬೋದು, ಪ್ರೋಟೀನ್ಸ್ ಆಗಿರ್ಬೋದು, ವಿಟಮಿನ್ಸ್ ಆಗಿರ್ಬೋದು, ಸೊ ಇದ್ರ ಮೇಲೆ ತುಂಬ ಕ್ವಶನ್ಸ್ಗಳನ್ನ ಕೇಳಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ನ್ಯಾಚುರಲ್ ಫಿನಾಮಿನಾ ಅಂತ ಹೇಳಿದಾಗ ಮೋಷನ್ನು, ಫೋರ್ಸು, ಗ್ರಾವಿಟೇಷನ್, ಫಿಸಿಕ್ಸ್ಗೆ ಸಂಬಂಧಪಟ್ಟಂತೆ ನ್ಯೂಟನ್ಸ್ ಲಾಸ್ ಆಫ್ ಮೋಷನ್ನು, ಡಿಸ್ಟೆನ್ಸ್, ಸ್ಪೀಡ್, ಗ್ರಾಫ್ಸ್, ಸೊ ಇದ್ರ ಮೇಲೆ ನೋಡ್ಕೊಳ್ತಾ ಹೋಗಿ. ಸೊ ಆಲ್ಮೋಸ್ಟ್ ನಾನು ಹೇಳಿದಾಗೆ ಒಂದೊಂದೇ ಪಾಯಿಂಟ್ನ ತೊಗೊಂಡು ನೀವು ಇಲ್ಲಿ ಒಂದೊಂದೇ, ಸೊ ಜಸ್ಟ್ ಮೋಷನ್ ತೊಗೊಳ್ಳಿ, ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ತೊಗೊಳ್ಳಿ. ಅದಾದ ನಂತರ ನೀವು ಫೋರ್ಸ್ನ ತೊಗೊಂಡು ಸೊ ಅದರ ಒಂದು ಮಾಹಿತಿನ ನೀವು ತೊಗೊಳ್ಬೇಕಾಗುತ್ತೆ. ಜಸ್ಟ್ ಎಲ್ಲ ಒಂದೇ ಸರಿ ಫಿಸಿಕ್ಸ್ ಐತೆ, ಮೋಷನು, ಫೋರ್ಸು, ಗ್ರಾವಿಟೇಷನ್, ಸೊ ಮೇನ್ ನೋಡ್ಕೊಂಡು ಹೋದ್ರೆ ಆಗೋದಿಲ್ಲ. ಕಂಪ್ಲೀಟ್ ಮೋಷನ್ ಅಂದರೆ ಅದರ ಒಂದು ಕಂಟೆಂಟ್ ಫುಲ್ ನಿಮಗೆ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟು ಹೌ ಡು ಥಿಂಗ್ ವರ್ಕ್ ಇದ್ರ ಮೇಲೆ ಕ್ವಶನ್ಗಳಂತ ಹೇಳಿದಾಗ ಎಲೆಕ್ಟ್ರಿಸಿಟಿ, ಡೆಫಿನೇಷನ್ ಆಫ್ ಇಂಪಾರ್ಟೆಂಟ್ ಟರ್ಮಿನಾಲಜೀಸ್, ಆ್ಯಂಡ್ SI ಯೂನಿಟ್ಸ್ ಆಗಿರ್ಬೋದು, ನ್ಯೂಮರಿಕಲ್ ಆಗಿರ್ಬೋದು. ಸೊ ಇದ್ರ ಬಗ್ಗೆ ನೀವು SI ಯೂನಿಟ್ ಅಂತ ಹೇಳಿದಾಗ ತುಂಬ ಬರುತ್ತೆ. ಸೊ ಅಷ್ಟು ನೀವು ನೋಡ್ಕೊಳ್ತಾ ಹೋಗಿ. ಜಸ್ಟ್ ಕೊಡೋದು 15 ಮಾರ್ಕ್ಸು ಪೆಡಗಾಗಿ ಕೊಡ್ತಾ ಹೋಗ್ತಾರೆ, 15 ಮಾರ್ಕ್ಸು EVSಗೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳನ್ನ ಕೊಡ್ತಾ ಹೋಗ್ತಾರೆ. ಬಟ್ ನೀವು ನೋಡ್ಕೊಳ್ಳೋದು ಮಾತ್ರ ಕಂಪ್ಲೀಟ್ ಮಾಹಿತಿ ನಿಮ್ಗೆ ಗೊತ್ತಿರಲೇಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳಿದ್ರೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಪೇಪರ್ 2 ಏನಿದೆ ಆ ಸಿಲೆಬಸ್ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ.